ಸ್ಪಂದನ, ನೀನು ಈ ರೀತಿ ಅತ್ತ ಕೂತ್ಕೊಂಡ್ರೆ ಏನೂ ಆಗಲ್ಲಮ್ಮ. ಕಾಲೇಜ್ಗೆ ಹೋಗು. ಯಾರಿಗೂ ಈ ನ್ಯೂಸ್ ಗೊತ್ತಾಗಿರಲ್ಲ. ಅಲ್ಲಿಗೆ ಹೋಗಿ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊ. ನಾನಿಲ್ಲಿ ಎಲ್ಲ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಕ್ಕ, ಈಗ ನನ್ನ ಮಾತು ಕೇಳಿ ನೀನು ಹೋಗು ಕಾಲೇಜ್ಗೆ. ಏನೂ ಆಗಲ್ಲ, ಅರ್ಥ ಆಯ್ತಾ? ಯಾರು ಮಾಡಿದ್ದು ಅಂತ ನಾನು ತಿಳ್ಕೊಳ್ಳೋದೆ ಸುಮ್ಮನೆ ಇರಲ್ಲ. ರಚನಾ, ವೀಣಾ, ಯಾಕೆ ಎಲ್ರೂ ಈ ರೀತಿ ಮಾಡ್ತಿದ್ದಾರೆ? ಯಾಕೆ ಯಾರು ನನ್ನ ಜೊತೆ ಮಾತಾಡ್ತಿಲ್ಲ? ಮಗ, ಕೆಲವ್ರು ಹೇಳ್ತಾ ಇದ್ರು ಅಪ್ಪಟ ರಾಣಿ ನಾನು, ಅಕ್ಕನಿಗೆ ಬೆಲೆ ಕೊಡ್ತೀನಿ, ಸಂಬಂಧಕ್ಕೆ ಬೆಲೆ ಕೊಡ್ತೀನಿ, ಪ್ರೀತಿ ಪ್ರೇಮ ಅನ್ನೋದಕ್ಕೆಲ್ಲ ಬೀಳಲ್ಲ ಅಂತ. ಆದರೆ ಕೆಲವರು ಮೈ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಏನು ಬೊಗಳ್ತಿದ್ಯಾ? ಈ ವಿಕ್ಕಿ ಹೇಳೋದು ಯಾವಾಗಲೂ ಸತ್ಯನೇ ಆಗಿರ್ತದೆ ಸ್ಪಂದನ. ನಾನು ಬೊಗಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಏನು ಅಂದ್ಕೊಂಡಿದ್ದೆ ನೀನು? ನಿನ್ನ ವಿಡಿಯೋನ ನಾನು ನೋಡಿಲ್ಲ ಅಂತನ? ಇಡೀ ಕಾಲೇಜಲ್ಲ, ಇಡೀ ಊರು ನಿನ್ನ ವಿಡಿಯೋ ನೋಡಿದ್ದೆ. ಏನು ಹೇಳ್ದೆ? ಕೇಳಿಸ್ಕೊಮ್ಮ, ನಿನ್ನ ವಿಡಿಯೋ ಎಲ್ಲರೂ ನೋಡಿದ್ದಾರೆ. ನೀನು ಇಂಥ ಕ್ಯಾರೆಕ್ಟರ್ಲೆಸ್ ಹುಡುಗಿಗೆ ನಾನು ಪ್ರಪೋಸ್ ಮಾಡಿದೆ ಅಂತ ನನಗೆ ಚೀ ಅನ್ನಿಸ್ತಾ ಇದೆ. ಮಗ, ಈಗಿನ ಹುಡುಗಿರು ತುಂಬ ಡೀಸೆಂಟ್ ಆಗಿರ್ತಾರೆ ನೋಡು, ಅಂಥವ್ರು ನಂಬಲಿಕ್ಕೆ ಹೋಗಬಾರ್ದು. ಒಳಗೊಳಗೆ ದೊಡ್ಡ ದೊಡ್ಡ ಸಂಚು ನಡೆಸ್ತಾ ಇರ್ತಾರೆ. ಅದು ನಮ್ಗೆ ಗೊತ್ತಾಗಲ್ಲ. ಗೊತ್ತಾಗುವಾಗ ಕಾಲ ಮಿಂಚಿ ಹೋಗಿರ್ತದೆ ಅಲ್ವ ಸ್ಪಂದನ? ಛೀ, ಇದು ನಿನ್ನ ಬಾಯೋ ಅಥವಾ ಕೊಳಚೆ ನೀರು? ಎರಡೂ ಒಂದೇ ರೀತಿ. ನೀನು ನನ್ನ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ ಅಲ್ಲ ಅವಾಗ, 2-3 ವರ್ಷ ನಾನು ಹಿಂದೆ ಬೀಳ್ತಾ ಇದ್ದೆ ಅಲ್ಲ. ಆದರೆ ಈಗ ನೀನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ಯಾ? ಇದಕ್ಕೆ ನೀನು ಪ್ರೀತಿ ಅಂತ ಹೇಳ್ತೀಯಾ? ಥೂ, ನಿನ್ನ ಜನ್ಮಕ್ಕಿಷ್ಟು. ನಾನು ಯಾವುದೇ ತಪ್ಪು ಮಾಡಿಲ್ಲ. ನಿನ್ನಂಥವನಿಗೆ ನಾನು ಹೆದರ್ಬೇಕಂತನೂ ಇಲ್ಲ, ನಿನ್ನಂಥವ್ನ ಮಾತು ಕೇಳಬೇಕಂತನೂ ಇಲ್ಲ. ಹೋಗೇ ಹೋಗು ಸ್ಪಂದನ. ತಪ್ಪು ಮಾಡಿದ್ಯಾ? ಶಿಕ್ಷೆ ಅನುಭವಿಸಲೇಬೇಕಲ್ವ?